ಒಬ್ಬ ಚಿತ್ರಕಲಾವಿದನು ಒಂದು ಚಿತ್ರವನ್ನು ರಚಿಸುತ್ತಾನೆ. ಒಬ್ಬ ಕಳ್ಳ ಆ ಚಿತ್ರವನ್ನು ಕದ್ದ ನಂತರನೇ ಆ ಚಿತ್ರ ಜಗತ್ ಪ್ರಸಿದ್ಧವಾಗುತ್ತದೆ. ಸೊ ಅದೇ ಮೊನಾಲಿಸನ ಪೇಂಟಿಂಗ್. ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅವಿ ಫಿಲ್ಮ್ಸ್. ಸುಮಾರು 500 ವರ್ಷ ಕಾಲದ ಹಿಂದೆ ಒಬ್ಬ ಕಲಾವಿದನ ಕೈಯಲ್ಲಿ ಮೂಡಿ ಬಂದ ಆ ಜಗತ್ ಪ್ರಸಿದ್ಧ ಪೇಂಟಿಂಗೇ ಮೊನಾಲಿಸನ ಪೇಂಟಿಂಗ್. ಸೊ ಮೊನಾಲಿಸನ ಪೇಂಟಿಂಗ್ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಸೊ ಈ ಮೊನಾಲಿಸಾ ಪೇಂಟಿಂಗ್ ಅನ್ನು ದ ಗ್ರೇಟ್ ಆರ್ಟಿಸ್ಟ್ ದ ಲಿಯೋನಾರ್ಡೋ ದಿ ವಿಂಚಿ ಇವರು ರಚಿಸಿರುತ್ತಾರೆ. ದ ಲಿಯೋನಾರ್ಡೋ ದಿ ವಿಂಚಿ 15 ಏಪ್ರಿಲ್ 1452ರಲ್ಲಿ ಇಟಲಿ ನಗರದಲ್ಲಿ ಜನಿಸುತ್ತಾನೆ. ಈ ಕಲಾವಿದನಿಗೆ ಚಿಕ್ಕಂದಿನಿಂದಲೂ ಚಿತ್ರಕಲೆ ಬಗ್ಗೆ ತುಂಬಾ ಆಸಕ್ತಿ ಇರುತ್ತದೆ. ಲಿಯೋನಾರ್ಡೋ ದಿ ವಿಂಚಿ ಒಬ್ಬ ಚಿತ್ರಕಲಾವಿದನಲ್ಲದೆ ಅವನೊಬ್ಬ ಇಂಜಿನಿಯರ್, ಲೇಖಕ, ವಾಸ್ತುಶಿಲ್ಪಗಾರ, ಅಂಗಾಂಗ ರಚನೆಕಾರ, ಭೂವಿಜ್ಞಾನಿ. ಅವನು ತನ್ನ 2 ಕೈಗಳಿಂದ ಚಿತ್ರ ರಚಿಸಬಲ್ಲ. ಸಮಾಜಕ್ಕೆ ಏನಾದರೂ ಹೇಳಬೇಕಾದರೆ ಅವನು ತನ್ನ ಚಿತ್ರದ ಮೂಲಕ ತಿಳಿಸುತ್ತಿದ್ದ. ಇಟಲಿ ಭಾಷೆಯಲ್ಲಿ ಮೊನಾಲಿಸಾ ಎಂದರೆ ಮೈ ಲೇಡಿ ಅಂತ ಅರ್ಥ. ಈ ಕಲಾಕೃತಿ ಮಾಡಲು ಸುಮಾರು 14 ವರ್ಷಗಳ ಕಾಲ ಅವಧಿದಾಗಿದೆ. ಅದರಲ್ಲೂ ಕೇವಲ ಆ ಚಿತ್ರದ ಲಿಪ್ಸ್ ಅಂದ್ರೆ ಆ ಒಂದು ಚಿತ್ರದ ಮುಖದಲ್ಲಿರುವ ಒಂದು ನಗುವಿನ ಒಂದು ಭಾವನೆ ತರಲು ಸುಮಾರು 12 ವರ್ಷ ಕಾಲ ಖಾಲಿ ಆ ಲಿಪ್ಸಿನಲ್ಲಿ ಅವ ಆರ್ಟಿಸ್ಟ್ ಅದನ್ನು ಕೆಲಸ ಮಾಡಿರುತ್ತಾನೆ. ಆದರೂ ಅವನ ಕೊನೆಯ ಸಮಯದಲ್ಲೂ ಆ ಪೇಂಟಿಂಗ್ ನಲ್ಲಿ ಅವ ಕೆಲಸ ಮಾಡುತ್ತಾ ಇರುತ್ತಾನೆ. ಅವನ ಪ್ರಕಾರ ಈ ಪೇಂಟಿಂಗ್ ಇನ್ನೂ ಮುಗಿದಿಲ್ಲ, ಇನ್ನೂ ಅದರಲ್ಲಿ ತುಂಬಾ ಕೆಲಸ ಬಾಕಿ ಇದೆ ಅಂತ ಅರ್ಥ. ಮೊನಾಲಿಸನ ಪೇಂಟಿಂಗ್ ನಲ್ಲಿ ತುಂಬಾ ಲೇಯರ್ಗಳಿದೆ ಅಂತ ತಜ್ಞರು ತಿಳಿಸುತ್ತಾರೆ. ಅವರ ಪ್ರಕಾರ ಸುಮಾರು 30 ಲೇಯರ್ಗಳಿದೆ. ಮೊನಾಲಿಸನ ಪೇಂಟಿಂಗ್ ದೊಡ್ಡದಾದ ಪೇಂಟಿಂಗ್ ಅಲ್ಲ, ಅದು ಕೇವಲ 21x30 ಸೈಜಿನಲ್ಲಿದೆ. ಮತ್ತೆ ಆ ಚಿತ್ರದಲ್ಲಿ ಯಾವುದೇ ಔಟ್ಲೈನ್ಗಳು ನಿಮಗೆ ಕಂಡು ಬರುವುದಿಲ್ಲ. ಒಬ್ಬ ವ್ಯಾಪಾರಿಯು ತನ್ನ ಹೆಂಡತಿಯ ಚಿತ್ರವನ್ನು ಬಿಡಿಸಲು ಲಿಯೋನಾರ್ಡೋ ದಿ ವಿಂಚಿಗೆ ಹೇಳುತ್ತಾನೆ, ಅದೇ ಮೊನಾಲಿಸನ ಪೇಂಟಿಂಗ್. ಆದರೆ ಮೊನಾಲಿಸನ ಚಿತ್ರವು ಲಿಯೋನಾರ್ಡೋ ದಿ ವಿಂಚಿಯ ತಾಯಿಯ ಚಿತ್ರವೆಂದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರದು ಅದು ಅವರ ಪ್ರೇಯಸಿ ಅಂತ ಹೇಳುತ್ತಾರೆ. ಇನ್ನು ಕೆಲವರು ಇಲ್ಲ, ಇದು ಲಿಯೋನಾರ್ಡೋ ದಿ ವಿಂಚಿ ಅವರ ಸ್ತ್ರೀ ರೂಪದ ಚಿತ್ರೀಕರಣ ಅಂತ ಹೇಳುತ್ತಾರೆ. ಗಿನ್ನಿಸ್ ದಾಖಲೆ ಪ್ರಕಾರ ಇದು ವಿಶ್ವದ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಪೇಂಟಿಂಗ್. ಇದರ ಬೆಲೆ ಸುಮಾರು $900 ಮಿಲಿಯನ್ ಅಂದರೆ 7,000 ಕೋಟಿ. ಈ ಪೇಂಟಿಂಗ್ ಪ್ರಸಿದ್ಧವಾದದ್ದೇ ಕಳ್ಳತನವಾದಾಗ. 21 ಆಗಸ್ಟ್ 1911ರಲ್ಲಿ ಲೂರ್ಡ್ಸ್ ಮ್ಯೂಸಿಯಂನಿಂದ ವಿನ್ಸೆನ್ಸೋ ಪುರ್ಕಿಯಾ ತನ್ನ 2 ಸ್ನೇಹಿತರೊಂದಿಗೆ ಈ ಪೇಂಟಿಂಗ್ ಅನ್ನು ಕಳ್ಳತನ ಮಾಡುತ್ತಾನೆ. ಕಳ್ಳತನವಾದ ವಿಷಯ ಎಲ್ಲೆಡೆ ಹರಡುತ್ತದೆ. ಪೊಲೀಸರು ಎಲ್ಲ ಕಡೆ ಹುಡುಕಾಡುತ್ತಾರೆ, ಆದರೂ ಈ ಪೇಂಟಿಂಗ್ ಸಿಗುವುದಿಲ್ಲ. ಮೊದಲಿಗೆ ಈ ಪೇಂಟಿಂಗ್ ಕಳ್ಳತನವಾದಾಗ ಆ ಕಾಲದ ಪ್ರಸಿದ್ಧ ಕಲಾವಿದನಾದ ಪಾಬ್ಲೋ ಪಿಕಾಸೋ ಮೇಲೆ ಹೇರಲಾಯಿತು. ನಂತರ ಇನ್ವೆಸ್ಟಿಗೇಷನ್ ಇಂದ ಇವರು ನಿರಪರಾಧಿ ಅಂತ ತಿಳಿದು ಬರುತ್ತದೆ. 2 ವರ್ಷ ನಂತರ ಪೇಂಟಿಂಗ್ ಕದ್ದ ಕಳ್ಳ ಇಟಲಿಯ ಮ್ಯೂಸಿಯಂ ಆರ್ಟ್ ಡೈರೆಕ್ಟರಿಗೆ ಮಾರಲು ಪ್ರಯತ್ನಿಸಿ ಸಿಕ್ಕಿಬೀಳುತ್ತಾನೆ. ಅವನ ಪ್ರಕಾರ ಈ ಪೇಂಟಿಂಗ್ ಇಟಲಿ ದೇಶದ್ದು, ಇದು ಇಟಲಿ ದೇಶಕ್ಕೆ ಸೇರಬೇಕು ಅಂತ ಇಟಲಿ ದೇಶದ ದೇಶಭಕ್ತಿಯ ಕಾರಣ ಇವನು ಹೀಗೆ ಮಾಡಿರುತ್ತಾನೆ ಎಂದು ತಿಳಿದು ಬರುತ್ತದೆ. ಅವನಿಗೆ 6 ತಿಂಗಳು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಮತ್ತೆ ಜನವರಿ 4, 1914ರಂದು ಮೊನಾಲಿಸಾ ಪೇಂಟಿಂಗ್ ಅನ್ನು ಫ್ರಾನ್ಸಿನ ಮ್ಯೂಸಿಯಂಗೆ ಸೇರುತ್ತದೆ. ಈಗ ಈ ಮ್ಯೂಸಿಯಂನಲ್ಲಿ ಇಟ್ಟ ಈ ಪೇಂಟಿಂಗ್ ಒಂದು ಬುಲೆಟ್ ಪ್ರೂಫ್ ಗ್ಲಾಸಿನ ಸುರಕ್ಷತೆಯಲ್ಲಿ ಇದೆ. ಲಿಯೋನಾರ್ಡೋ ದಿ ವಿಂಚಿ ಒಬ್ಬ ಬರಹಗಾರನಾದರೂ ಮೊನಾಲಿಸನ ಚಿತ್ರದ ಬಗ್ಗೆ ಯಾವ ಪುಸ್ತಕದಲ್ಲೂ ಎಲ್ಲೂ ಏನೂ ಉಲ್ಲೇಖ ಮಾಡಿಲ್ಲ. 2ನೇ ಮಹಾಯುದ್ಧದ ಸಮಯದಲ್ಲಿ ಇದರ ಸುರಕ್ಷತೆಗಾಗಿ ಮೊನಾಲಿಸಾ ಪೇಂಟಿಂಗ್ ಅನ್ನು 6 ಸಲ ಸ್ಥಳಾಂತರಿಸಲಾಗಿದೆ. ಈ ಪೇಂಟಿಂಗ್ ಎಷ್ಟು ಆಕರ್ಷಿತವಾಗಿದೆ ಎಂದರೆ ಆಗಿನ ಒಬ್ಬ ಫ್ರಾನ್ಸ್ ರೂಲರ್ ನೆಪೋಲಿಯನ್ ತನ್ನ ಬೆಡ್ರೂಮ್ನಲ್ಲಿ ಈ ಚಿತ್ರವನ್ನು ಇರಿಸಿದ್ದ. ಮೊನಾಲಿಸನ ಪೇಂಟಿಂಗ್ ಅದರ ವಿಶೇಷವಾದ ಆಕರ್ಷಣೆ ನಗುಗಾಗಿ ಪ್ರಸಿದ್ಧವಾಗಿದೆ. ಮೊನಾಲಿಸನ ಪೇಂಟಿಂಗ್ ದೂರದಿಂದ ನೋಡಿದರೆ ಉದಾಸ ಭಾವ ತೋರುತ್ತದೆ. ಆ ಪೇಂಟಿಂಗ್ ನಾವು ಹತ್ತಿರ ಬಂದು ನೋಡಿದರೆ ಆ ಪೇಂಟಿಂಗ್ ನಲ್ಲಿ ಒಂದು ಉಲ್ಲಾಸ, ಒಂದು ನಗು ತೋರುತ್ತದೆ. ಇದೇ ಈ ಪೇಂಟಿಂಗ್ ನ ವಿಶೇಷ. ಕೆಲವು
ತಜ್ಞರ ಪ್ರಕಾರ ನಮ್ಮ ಮನಸ್ಸಿನ ಭಾವನೆಯನ್ನು ಆ ಪೇಂಟಿಂಗ್ ನಲ್ಲಿ ಪ್ರತಿಬಿಂಬಿಸುತ್ತದೆ. ನಾವು ಉದಾಸ ಭಾವನೆಯಿಂದ ಆ ಪೇಂಟಿಂಗ್ ನೋಡಿದರೆ ನಿಮಗೆ ಅದು ಉದಾಸವಾಗಿಯೇ ತೋರುತ್ತದೆ. ನಾವೊಂದು ಉಲ್ಲಾಸ ನಗುಮುಖದಿಂದ ಆ ಪೇಂಟಿಂಗ್ ಅನ್ನು ವೀಕ್ಷಣೆ ಮಾಡಿದರೆ ಅದು ಒಂದು ನಗುಮುಖದ ಪೇಂಟಿಂಗ್ ಆಗಿ ತೋರುತ್ತದೆ. ಈ ಪೇಂಟಿಂಗ್ ನಲ್ಲಿ ಅಡಕವಾಗಿರೋ ಒಂದು ವಿಶೇಷ ಒಂದು ಸಂಗತಿ, ಈ ಪೇಂಟಿಂಗ್ ನಲ್ಲಿ ತುಂಬಾ ರಹಸ್ಯ ಅಡಗಿದೆ ಅಂತ ಸಂಶೋಧಕರು ಹೇಳುತ್ತಾರೆ. ಮೊನಾಲಿಸನ ಪೇಂಟಿಂಗ್ ಅನ್ನು ಕನ್ನಡಿಯಲ್ಲಿ ಇಟ್ಟು ಪಾರದರ್ಶಕವಾಗಿ ನೋಡಿದರೆ ಇದರಲ್ಲಿ ಒಂದು ಏಲಿಯನ್ಸ್ ರೂಪ ಕಂಡುಬರುತ್ತದೆ. ಇದರಿಂದ ಲಿಯೋನಾರ್ಡೋಗೆ ಬಾಹ್ಯ ಆಕಾಶದ ಅರಿವು ಇದೆ ಅಂತ ತಿಳಿದು ಬರುತ್ತದೆ. ಅದೇ ಏಲಿಯನ್ ಜಾಗದಲ್ಲಿರುವಲ್ಲಿ ಒಂದು ಸೀಕ್ರೆಟ್ ಮೆಸೇಜು ಲಿಯೋನಾರ್ಡೋ ಅಡಗಿಸಿಟ್ಟಿದ್ದಾರೆ. ಆ ಸೀಕ್ರೆಟ್ ಮೆಸೇಜ್ ಅಲ್ಲಿ ಇಟಲಿ ಭಾಷೆಯಲ್ಲಿ ದ ಲಿತ್ರೋ ಸಿಕ್ಲೋಕಿ ಅಂದರೆ ದ ಆನ್ಸರ್ ಈಸ್ ಹಿಯರ್ ಅಂತ ಬರೆದಿದೆ. ಮೊನಾಲಿಸನ ಪೇಂಟಿಂಗ್ ಅನ್ನು ಸೂಕ್ಷ್ಮವಾಗಿ ನೋಡಿದರೆ ಅದರ ರೈಟ್ ಕಣ್ಣಲ್ಲಿ ಲಿಯೋನಾರ್ಡೋ ದಿ ವಿಂಚಿ ಇವರ ಸಿಗ್ನೇಚರ್ ಕಂಡುಬರುತ್ತದೆ. ಮೊನಾಲಿಸನ ಪೇಂಟಿಂಗ್ ನೋಡಿದರೆ ಅದರಲ್ಲಿ ಯಾಕೆ ಐಬ್ರೋ ಇಲ್ಲ ಅಂತ ನಾವು ತಿಳಿಯಬಹುದು. ಇಷ್ಟು ಕಾಲದ ಕ್ರಮೇಣವಾಗಿ ಐಬ್ರೋ ಕ್ರಮೇಣ ನಶಿಸಿ ಹೋಗಿದೆ ಎಂಬ ಕೆಲವು ಸಂಶೋಧಕರು ಪ್ರಕಾರ ತಿಳಿದು ಬಂದಿದೆ. ಲಿಯೋನಾರ್ಡ್ನ ಒಬ್ಬ ಶಿಷ್ಯ ಇದೇ ತರ ಒಂದು ಮೊನಾಲಿಸ ಪೇಂಟಿಂಗ್ ಅನ್ನು ಮಾಡುತ್ತಾನೆ. ಅದು ನೋಡಲು ಸೇಮ್ ಟು ಸೇಮ್ ಮೊನಾಲಿಸನ ಪೇಂಟಿಂಗ್ ತರನೇ ಇದೆ. ಮೊನಾಲಿಸನ ಪೇಂಟಿಂಗ್ ನೋಡಲು ದೇಶ ವಿದೇಶಗಳಿಂದ ಜನರು ಇಲ್ಲಿ ಬರುತ್ತಾರೆ. ಇದು ಜಗತ್ ಪ್ರಸಿದ್ಧವಾದ ಪೇಂಟಿಂಗ್. ಆದರೆ ಮೊನಾಲಿಸನ ಪೇಂಟಿಂಗ್ನ ಮುಂಭಾಗದಲ್ಲಿ ಅತಿ ದೊಡ್ಡದಾದ ಒಂದು ಅತಿ ಸುಂದರವಾದ ಆ ಕಾಲದ ಕಲಾವಿದರು ರಚಿಸಿರುವ ಒಂದು ಪೇಂಟಿಂಗ್ ಇದೆ. ಅದು ನೋಡಲು ತುಂಬಾ ಸುಂದರವಾಗಿದೆ. ಆದರೆ ಆ ಪೇಂಟಿಂಗ್ ನ ಎದುರಲ್ಲಿ ತುಂಬಾ ಕಮ್ಮಿ ಜನರು ನೋಡಲು ಸಿಗುತ್ತಾರೆ. ಆದರೆ ಅದೇ ಎದುರಲ್ಲಿರುವ ಮೊನಾಲಿಸನ ಪೇಂಟಿಂಗ್ ನ ಎದುರಿಗೆ ಜನರ ರಾಶಿಯೇ ಇರುತ್ತದೆ. ಇದರಿಂದ ತಿಳಿದು ಬರುತ್ತದೆ ಮೊನಾಲಿಸನ ಪೇಂಟಿಂಗ್ ಎಷ್ಟು ಜಗತ್ ಪ್ರಸಿದ್ಧವಾಗಿದೆ ಅಂತ. ಲಿಯೋನಾರ್ಡೋ ದಿ ವಿಂಚಿ ಒಬ್ಬ ತುಂಬಾ ಪ್ರಸಿದ್ಧ ಚಿತ್ರಕಲಾವಿದ. ಅವನು ಸಾವಿರಾರು ಚಿತ್ರಕಲಾಕೃತಿಯನ್ನು ರಚಿಸಿದ್ದಾನೆ. ಅದರಲ್ಲಿ ಇನ್ನೊಂದು ಪ್ರಸಿದ್ಧವಾದ ಚಿತ್ರಕಲಾಕೃತಿಯೇ ಜೀಸಸ್ ಬಗ್ಗೆ ರಚಿಸಿರುವ ದಿ ಲಾಸ್ಟ್ ಸಫರ್ ಪೇಂಟಿಂಗ್. ಇದು ಸಹ ತುಂಬಾ ಜಗತ್ ಪ್ರಸಿದ್ಧವಾದ ಪೇಂಟಿಂಗ್. ಲಿಯೋನಾರ್ಡೋ ದಿ ವಿಂಚಿ ಈ ಪ್ರಪಂಚದಲ್ಲಿ ಇಲ್ಲವಾದರೂ ಅವರ ಈ ಕಲಾಕೃತಿಗೆ ಎಂದೂ ಸಾವಿಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ಕಲಾವಿದರಲ್ಲಿ ದಿ ಲಿಯೋನಾರ್ಡೋ ದಿ ವಿಂಚಿ ಒಬ್ಬ ಶ್ರೇಷ್ಠ ಕಲಾವಿದ. ಇವರ ಮೊನಾಲಿಸನ ಪೇಂಟಿಂಗ್ ಬಗ್ಗೆ ನಮ್ಮ ಈ ಸಣ್ಣದಾದ ವಿಡಿಯೋ. ನಮ್ಮ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.